ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ದಾಸರಹಳ್ಳಿ ಕ್ಷೇತ್ರದ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಜನಸ್ಪಂದನ ಟ್ರಸ್ಟಿನ 7ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಗಂಧದ ಗುಡಿ ಕನ್ನಡ ಯುವಕರ ಸಂಘದ ಸಹಯೋಗದಲ್ಲಿ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಮೇಡೆಗಾರ ಹಾಗೂ ಶ್ರೀ ಪಿ ನಾಗರಾಜುರವರ ಸಾರಥ್ಯದಲ್ಲಿ ನೂತನ ಸಂಸದರಿಗೆ ಅಭಿನಂದನಾ ಸಮಾರಂಭ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜಗದೀಶ್ವರ ಹಿರೇಮಠದ ಶ್ರೀ ಪ್ರಭುಕುಮಾರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಶ್ರೀ ಸಾಧ್ವಿ ಉನ್ಮೇಷ ಭಾರತಿರವರು ವಹಿಸಿದ್ದರು. ಘನ ಉಪಸ್ಥಿತಿಯಲ್ಲಿ ಸ್ನೇಹಜೀವಿ ಗೆಳೆಯರ ಬಳಗ ಅಧ್ಯಕ್ಷರಾದ ಶ್ರೀ ಶಶಿಕಾಂತ್ ರಾವ್, ಶ್ರೀ ಉಮಾದೇವಿ ನಾಗರಾಜ, ಬಿಜೆಪಿ ಮುಖಂಡರಾದ ಗಂಗರಾಜು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ವಿಶೇಷ ಅತಿಥಿಗಳಾಗಿ ಶ್ರೀಮತಿ ಸುಜಾತ ಮುನಿರಾಜು, ಜನಪ್ರಿಯ ಶಾಸಕರಾದ ಎಸ್ ಮುನಿರಾಜು ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು. ಹಿರಿಯ ನಾಗರಿಕರು, ಸಮಾಜ ಸೇವಕರಾದ ಎಂ.ಎಚ್. ಪಾಟೀಲ್ ರವರಿಗೆ ಗೌರವ ಸನ್ಮಾನ ನೀಡಿ ಗೌರವಿಸಲಾಯಿತು. ನಾವು ಬಿಜಾಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಸೂತಿ ಗ್ರಾಮದ ಜಗದೀಶ್ವರ ಹಿರೇಮಠದ ಪ್ರಭುಕುಮಾರ್ ಶಿವಾಚಾರ್ಯ ಸ್ವಾಮಿಗಳು ಅಂತ ನಮ್ಮ ಹೆಸರು. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಹಾಗೂ ಗಂಧದ ಗುಡಿ ಕನ್ನಡ ಯುವಕರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವಂಥ ಟ್ರಸ್ಟಿನ 7ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಕರ್ನಾಟಕ ರಾಜ್ಯಾದ್ಯಂತ ಇರುವಂಥ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಹಾಗೂ PUC ವಿದ್ಯಾರ್ಥಿಗಳ ಪುರಸ್ಕಾರ ಸಮಾರಂಭವನ್ನು ಈ ಎರಡು ಗಂಧದ ಗುಡಿ ಟ್ರಸ್ಟ್ನವರು ಹಾಗೂ ಮತ್ತು ಜನಸ್ಪಂದನ ಟ್ರಸ್ಟ್ನವರು ಹಮ್ಮಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಭಾಳ ತುಂಬ ಸಂತೋಷ ಅನ್ನಿಸ್ತದೆ. ಇದು 7ನೇ ವಾರ್ಷಿಕೋತ್ಸವ ಸಮಾರಂಭ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಅನೇಕ ಪ್ರತಿಭೆಗಳನ್ನು ಗುರುತಿಸಿ ಭರತನಾಟ್ಯ ಆಗಿರ್ಬೋದು, SSLC ಆಗಿರ್ಬೋದು, PUC ಆಗಿರ್ಬೋದು, ಅನೇಕ ಆದರ್ಶ ದಂಪತಿಗಳಾಗಿರ್ಬೋದು, ಅಂಥವರೆಲ್ಲರನ್ನು ಗುರುತಿಸಿ ಈ ಟ್ರಸ್ಟು ಅವರಿಗೆ ಒಳ್ಳೆಯ ಪುರಸ್ಕಾರವನ್ನು ಕೂಡ ಕೊಟ್ಟಿದೆ. ಇಂಥವರ ಈ ಕಾರ್ಯಕ್ರಮ ನೋಡಿ ನಮಗೆ ಭಾಳ ಆನಂದ ಆಗಿದೆ. ಇವತ್ತಿನ ದಿನದಲ್ಲಿ ಈ ಕಾರ್ಯಕ್ರಮದೊಳಗೆ ಈ ಭಾಗದ ಜನಪ್ರಿಯ ಶಾಸಕರು ಕೂಡ ಭಾಗವಹಿಸಿದ್ದರು. ಅವರ ಧರ್ಮ ಪತ್ನಿಯವರು ಕೂಡ, ರಾಜಕೀಯ ಗಣ್ಯಮಾನ್ಯರು ಭಾಗವಹಿಸಿದರು. ತುಂಬ ಸಂತೋಷ ಅನ್ನಿಸ್ತದೆ. ಈ ಟ್ರಸ್ಟಿನ ಒಂದು ಕಾರ್ಯಕ್ರಮ ನಿರಂತರವಾಗಿ ಸೂರ್ಯಚಂದ್ರ ಇರುವವರೆಗೂ ಕೂಡ ಈ ಟ್ರಸ್ಟಿನ ಹೆಸರು ಅಜರಾಮರವಾಗಿ ನಿರಂತರವಾಗಿ ಉಳಿಲಿ. ಈ ಟ್ರಸ್ಟಿನ ಅನೇಕ ಕೆಲಸಗಳು, ಕಾರ್ಯಗಳು, ಸಮಾಜಮುಖಿ ಕೆಲಸಗಳು ಆಗಲಿ ಅನ್ನುವಂಥ ಆಶಯ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಹೌದು, ಹಾಂ, ನಡೀತಾ ಇರ್ತವೆ. ನಾವು ಮಸೂತಿ ಮಠದಲ್ಲಿ ಕೂಡ ಮೊನ್ನೆ ಶ್ರಾವಣ ಮಾಸದಲ್ಲಿ ನಮ್ಮ ಜನ್ಮ ದಿನದ ಪ್ರಯುಕ್ತವಾಗಿ ಆದರ್ಶ ರೈತರಿಗೆ ಮತ್ತು ಆದರ್ಶ ವೈದ್ಯರಿಗೆ ಮತ್ತು ಮಾಜಿ ಸೈನಿಕರಿಗೆ ಕೂಡ ನಾವು ಸನ್ಮಾನವನ್ನು ಮೇಲಿಂದ ಮೇಲೆ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಹನುಮಂತಪ್ಪ ಮೆಂಡೆಗಾರವರು ಅಂದರೆ ಈ ಟ್ರಸ್ಟಿನ ಅಧ್ಯಕ್ಷರು ಕೂಡ ಭಾಗವಹಿಸ್ತಿರ್ತಾರೆ.
ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಅವ್ರು ಭಾಗವಹಿಸ್ತಿರ್ತಾರೆ, ನಾನು ಕೂಡ ಅವರೆಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇರ್ತೀನಿ. ಇದೊಂದು ಸಂತೋಷದ ಒಂದು ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.